ಇಡ್ಲಿ ಮಾಡಲು ಮೊದಲಿಗೆ ಉದ್ದಿನಬೇಳೆ, ಸ್ವಲ್ಪ ಮೆಂತೆ, ಇಡ್ಲಿ ಸೂಜಿ. ನಾನು ಬೆಳಗ್ಗೆ ಉದ್ದಿನಬೇಳೆನ ಸ್ವಲ್ಪ ಮೆಂತೆ 1 ಗ್ಲಾಸ್ ಉದ್ದಿನಬೇಳೆನ ನೆನೆಸಿಟ್ಟಿದ್ದೇನೆ. ಸಂಜೆಗೆ 5 ಗ್ಲಾಸ್ ಇಡ್ಲಿ ಸೂಜಿನ ಅಳತೆ ಮಾಡ್ಕೊಂಡಿದ್ದೀನಿ. ಯಾವ ಇಡ್ಲಿ ಸೂಜಿ ಆದರೂ ತೊಗೊಳ್ಳಿ, ನಾನಿಲ್ಲಿ ಭಾಗ್ಯಲಕ್ಷ್ಮಿ ತೊಗೊಂಡಿದ್ದೀನಿ. ಇದನ್ನು ಮೊದಲಿಗೆ ಚೆನ್ನಾಗಿ ನೀರಲ್ಲಿ ತೊಳೆದುಕೊಳ್ಳುತ್ತೇನೆ. 1-2 ನಿಮಿಷ ಬಿಡ್ತೇನೆ, ಅದೆಲ್ಲ ಸ್ವಲ್ಪ ಕೆಳಗಡೆ ಡೀಪಾಗಿ ಹೋಗಿ ನೀರು ಮೇಲೆ ನಿಂತಬೇಕು. ಅಷ್ಟರೊಳಗೆ ಉದ್ದಿನಬೇಳೆ ರುಬ್ಕೊತಾ ಇದ್ದೀನಿ. ಅದನ್ನ ನೀರೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಉದ್ದಿನಬೇಳೆಗೆ ಒಂಚೂರು ನೀರು ಆ್ಯಡ್ ಮಾಡಿಕೊಂಡು ಸಣ್ಣ ನುಣ್ಣಗೆ ರುಬ್ಕೋಬೇಕು. ಒಂದೇ ಸೇರಿ ನೀರು ಜಾಸ್ತಿ ಮಾಡ್ಕೋಬಾರ್ದು. ಇವಾಗ ಸಣ್ಣ ಇದು ರುಬ್ಬಿದ್ದೇನೆ, ಉದ್ದಿನಬೇಳೆ ಚೆನ್ನಾಗಾಗಿದೆ. ಇವಾಗ ಇದೆಲ್ಲ ನೀರೆಲ್ಲ ಮೇಲೆ ನಿಂತಿದೆ, ನಿಧಾನಕ್ಕೆ ಸೋಸ್ಕೋಬೇಕು, ಇಲ್ಲಾಂದರೆ ಕೆಳಗಿನ ಸೂಜಿ ಎಲ್ಲ ಹೋಗಿಬಿಡುತ್ತೆ. ಲಾಸ್ಟಿಗೆ ತುಂಬ ನಿಧಾನಕ್ಕೆ ಸೋಸ್ಕೋಬೇಕು. ಇವಾಗ ನೀರೆಲ್ಲ ತೆಗೆದ ನಂತರ ರುಬ್ಬಿರುವಂಥ ಉದ್ದಿನಬೇಳೆ, ಸ್ವಲ್ಪ ಮೆಂತೆ 2 ಮಿಕ್ಸ್ ಮಾಡಿ ರುಬ್ಬಿಟ್ಕೊಂಡಿರೋದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಎಲ್ಲದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಕೆಳಗಡೆ ಸೂಜಿ ಉದ್ದಿನಬೇಳೆ ಎರಡೂ ಚೆನ್ನಾಗಿ ಈಕ್ವಲಾಗಿ ಇರಬೇಕು, ಇಲ್ಲಾಂದರೆ ಕೆಳಗಡೆ ಸೂಜಿ ಮೇಲೆ ಮಾತ್ರ ಉದ್ದಿನಬೇಳೆ ಆಗಿಬಿಡುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಸುಮಾರು 10ರಿಂದ 12 ಗಂಟೆ ಅದನ್ನು ನೆನೆಯಲು ಬಿಡಬೇಕು. ಇವಾಗ ನಾನಿಲ್ಲಿ ಸಂಜೆ ಹಾಕಿದ್ದೀನಿ, ರಾತ್ರಿ ಎಲ್ಲ ಬಿಡ್ತಾ ಇದ್ದೀನಿ. ಬೆಳಗ್ಗೆ ಅನ್ನೋಷ್ಟಕ್ಕೆ ಇದು ಚೆನ್ನಾಗೆ ಉಬ್ಬಿರುತ್ತೆ. ಇದು ಕ್ಲೈಮೇಟ್ ಮೇಲೂ ಡಿಪೆಂಡ್ ಆಗುತ್ತೆ. ಇವಾಗ ನೆನೆಯಲು ಬಿಟ್ಟಿದ್ದೇನೆ. ಬೆಳಗ್ಗೆ ನೋಡಿದರೆ ಇದು ಅಷ್ಟೊಂದು ಉಬ್ಬಿರಲಿಲ್ಲ, ಬಿಸಿಲುಗಾಲದಲ್ಲಿ ತುಂಬ ಉಬ್ಬಿರುತ್ತೆ, ಪರವಾಗಿಲ್ಲ. ಇದಕ್ಕೆ ನಾನಿವಾಗ ಸ್ವಲ್ಪ ಉಪ್ಪು ಸೋಡಾ ಪುಡಿ ಹಾಕಿ ಚೆನ್ನಾಗಿ ಕಲಸಿ ರೆಡಿ ಇಟ್ಕೊತೀನಿ. ಅಸಲು ಉಬ್ಬಿಲ್ಲ ಅಂದಾಗೆ ಸ್ವಲ್ಪ ಬೋಗಣೆ ಒಳಗೆ ಉಗುರು ಬೆಚ್ಚನು ಬಿಸಿ ನೀರಲ್ಲಿ ಈ ಬೋಗಣೆನ ಇಟ್ಟರೆ ಆ ಬಿಸಿಗೆ ಇಟ್ಟು ಉಬ್ಬುತ್ತೆ, ಆ ಥರನೂ ಮಾಡ್ಕೋಬೋದು. ಇವಾಗ ಪ್ಲೇಟಿಗೆಲ್ಲ ಎಣ್ಣೆ ಹಚ್ಚಿ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಯಾವ ಪ್ಲೇಟ್ ಆದರೂ ತೊಗೋಬೋದು. ಇಡ್ಲಿ, ತಟ್ಟೆ ಇಡ್ಲಿ, ದುಂಡು ಇಡ್ಲಿ, ಚಿಕ್ಕ ಇಡ್ಲಿ, ಯಾವ ಇಡ್ಲಿ ಪಾತ್ರೆ ಆದರೂ ತೊಗೋಬೋದು. ಸ್ಟ್ಯಾಂಡು. ಇವಾಗ ಕುಕ್ಕರಲ್ಲಿ 1-2 ಗ್ಲಾಸ್ ನೀರು ಹಾಕಿ ಒಲೆ ಹಚ್ಚಿ ಕಾಯಲು ಬಿಡ್ತಾಯಿದ್ದೀನಿ. ಇವಾಗ ಪ್ರತಿಯೊಂದು ಪ್ಲೇಟಿಗೂ ನಾನು ಈ ಥರ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ತುಂಬ ಹಾಕ್ಕೋಬಾರ್ದು, ಅದು ಉಬ್ಬಿದಾಗ ಒಂದಕ್ಕೊಂದು ಪ್ಲೇಟಿಗೆ ಅಂಟ್ಕೊಂಡ್ಬಿಡುತ್ತೆ. ಸೊ ಈ ಥರ ಚಿಕ್ಕದು ಇಡ್ಲಿಗೂ ಇದನ್ನು ಬಳಸ್ಕೊತಾ ಇದ್ದೀನಿ ಪ್ಲೇಟ್ನ. ಸೊ ಎಲ್ಲ ಪ್ಲೇಟಿಗೆ ಹಾಕ್ಕೊಂಡು ಸ್ಟ್ಯಾಂಡ್ ರೆಡಿ ಮಾಡಿಕೊಂಡು ಇಡ್ಲಿ ಪಾತ್ರೆ ಒಳಗಡೆ 10ರಿಂದ 10 ನಿಮಿಷ ಹಬ್ಬ ಆರಾಮ್ಸೆ ಆಗುತ್ತೆ. ನಿಮ್ಮ ಹತ್ರ ಇಡ್ಲಿ ಪಾತ್ರೆ ಇಲ್ಲ ಅಂದಾಗ ಕುಕ್ಕರಲ್ಲಿ ವಿಸಿಲ್ ಹಿಡ್ದೇನು ಈ ಥರ ಒಂದು 10 ನಿಮಿಷ ಆವರಿಯಲ್ಲಿ ಬೇಯಿಸ್ಕೋಬೇಕು. ಇವಾಗ 10 ನಿಮಿಷ ಆದ ನಂತರ ಚೆನ್ನಾಗಿ ಬೆಂದಿದೆ. ಇದು ಚಿಕ್ಕ ಚಿಕ್ಕ ಇಡ್ಲಿ, ಇದು ಸಾಂಬಾರು ಜೊತೆಗೆ ಡಿಪ್ ಮಾಡ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಇದು ದೊಡ್ಡ ದೊಡ್ಡ ಇಡ್ಲಿ. ಬಿಸಿ ಇದ್ದಾಗೆ ಬೇಗ ತೆಗಿಯೋಕ್ಕೋದ್ರೆ ಒಂದು ಸ್ವಲ್ಪ ಈ ಥರ ಕಟ್ಟ ಆದಂಗೆ ಅನಿಸುತ್ತೆ. 1-2 ನಿಮಿಷ ಬಿಟ್ಟರೆ ತುಂಬ ಈಸಿಯಾಗಿ ಚೆನ್ನಾಗಿ ರೌಂಡಾಗಿ ಮೃದುವಾದಂತಹ ಇಡ್ಲಿ ಆರಾಮ್ಸೆ ಬರುತ್ತೆ. ಕೆಲವರು ಬಟ್ಟೆನೂ ಹಾಕ್ಕೊಂಡು ಯೂಸ್ ಮಾಡ್ತಾರೆ, ನನಗೆ ಇದೇ ಅಭ್ಯಾಸ ಆಗಿದೆ. ಎಣ್ಣೆ ಹಚ್ಕೊಂಡು ಈ ಥರ ಮಾಡ್ತಾಯಿರ್ತೀನಿ. ಇವಾಗ ಟೇಸ್ಟಿ ಇಡ್ಲಿ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇದ್ರ ಜೊತೆಗೆ ಸಾಂಬಾರು ಮತ್ತು ಕೊಬ್ಬರಿ ಚಟ್ನಿ ಕಾಂಬಿನೇಷನ್ ಮಾಡ್ಕೊಂಡು ತಿಂದರೆ ಟೇಸ್ಟಿ ಆದಂಥ ಇಡ್ಲಿ ರೆಡಿ ಟು ಈಟ್.